ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ ಏನಪ್ಪ ಅಂತಂದರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹೊಸ ನೇಮಕಾತಿ ಬಗ್ಗೆ ನೋಟಿಫಿಕೇಷನ್ ಬರುತ್ತೆ ಅಂತಂದ್ರು, ಇನ್ನೂ ಸಹ ಬಂದಿಲ್ಲ. ಇನ್ನು ಎಷ್ಟು ದಿನ ಬೇಕು ಈ ಒಂದು ನೋಟಿಫಿಕೇಷನ್ ಬರೋದಕ್ಕೆ? ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಓಕೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಆನಂತರ ನಿಮ್ಗೆ ಏನು ಅನಿಸುತ್ತೋ ಎಂಬುದನ್ನು ಕಾಮೆಂಟ್ ಮಾಡಿ, ಓಕೆನಾ? ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ, ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿರುವಂಥ ತರಗತಿಗಳನ್ನ ವೀಕ್ಷಣೆ ಮಾಡ್ಬೋದು. ಈಗ ಈ ಒಂದು ನೋಟಿಫಿಕೇಷನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ 8,000ಕ್ಕೂ ಅಧಿಕ PC ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು. ಇದರಲ್ಲಿ ಸಿವಿಲು, KSRP, CRDR ಮತ್ತು KSISF, ಅದರ ಜೊತೆಗೆ IRB, GD ಈ ಎಲ್ಲ ಹುದ್ದೆಗಳು ನೋಟಿಫಿಕೇಷನ್ನು ಆಗುತ್ತೆ ಅಂತ ಹೇಳಿದರು. ಅದರ ಜೊತೆಗೆ 600 PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದು ಹುದ್ದೆಗಳನ್ನು ಸಹ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಇವೆಲ್ಲ ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡಿದಾಗ, ಈ ಒಂದು ನೋಟಿಫಿಕೇಷನ್ನು ಏನು 23ಕ್ಕೆ ಇರುವಂಥ, ಅಂದರೆ ಸೋಮವಾರದಷ್ಟೊತ್ತಿಗೆ ಗೊತ್ತಾಗುತ್ತೆ ಒಂದು ಒಳ ಮೀಸಲಾತಿಗೆ ಸಂಬಂಧಿಸಿರುವಂತಹ ಒಂದು ಅಂತಿಮ ತೀರ್ಪು. ಅದರ ನಂತರ ನಿಮಗೆ ಇದಕ್ಕೆ ಸಂಬಂಧಿಸಿರುವಂಥ ಅಪ್ಡೇಟು ಸಿಗುತ್ತೆ. ಅಂದರೆ 23ಕ್ಕೆ ಏನಂದಿದೆ, 23ರ ನಂತರ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಅಂತ. ಅದರಂತೆಯೇ ನಿಮಗೆ ಮಂಗಳವಾರ ಅಂದರೆ ಸೋಮವಾರ 23, ಸೋಮವಾರ ಆದ ನಂತರ ನಿಮ್ಮ ಒಂದು ನೋಟಿಫಿಕೇಷನ್ಗಳು ಆರಂಭ ಆಗ್ತವೆ. ಪ್ರತಿಯೊಂದು ನೋಟಿಫಿಕೇಷನು ಈ ಮುಂದಿನ ವಾರದಲ್ಲಿ, ಈ ಬರುವ ವಾರದಲ್ಲಿ ಏನಿದೆ, ನಿಮ್ಮ ಎಲ್ಲ ನೋಟಿಫಿಕೇಷನ್ಗಳು ಒಂದರ ಮೇಲೊಂದು 54,000 ಏನು ನೋಟಿಫಿಕೇಷನ್ ಮಾಡ್ತೀವಿ ಅಂತ ಇದ್ದರು, ಆ ಎಲ್ಲ ನೋಟಿಫಿಕೇಷನ್ಗಳು ಸಹ ಮುಂದಿನ ವಾರದಿಂದ ಆರಂಭ ಆಗ್ತವೆ. ಓಕೆ, ಇನ್ನೂ ಸರಿಸುಮಾರು 2-3 ದಿನದಲ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ ಬರುವಂಥ ಎಲ್ಲ ಸಾಧ್ಯತೆಯೂ ಇದೆ. ಹಾಗಾಗಿ ನಿಮ್ಮ ನೋಟಿಫಿಕೇಷನ್ನು ಬರುತ್ತೆ. ಹಾಗಾಗಿ ಎಲ್ಲರೂ ಸಹ ವೇಟ್ ಮಾಡ್ತಾ ಇರುವಂತಹ ಒಂದು ಗಳಿಗೆ ಇನ್ನೇನು ಕೆಲವು ದಿನಗಳಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರೋ ಇನ್ನೂ ಸಹ ಚೆನ್ನಾಗಿ ತಯಾರಿಯನ್ನು ಮಾಡಿ ನಿಮ್ಮ ಒಂದು ನೋಟಿಫಿಕೇಷನು ಇದೇ ಒಂದು ವಾರದಲ್ಲಿ ಬರುತ್ತದೆ. ಓಕೆ, ಇನ್ನೊಂದು ಏನಪ್ಪ ಅಂತಂತಂದರೆ, ನಾನು ಸಿವಿಲ್ PC ಬಗ್ಗೆ ಆಗಿರ್ಬೋದು ಮತ್ತು KSRP ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಜೊತೆಗೆ ಲಾಸ್ಟ್ ಇಯರ್ ಕಟ್ ಆಫು ಡಿಸ್ಕಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಲಾಸ್ಟ್ ಇಯರ್ ಯಾವ ಡಿಸ್ಟಿಕ್ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ. ಅದರ ಅನುಸಾರ ನಿಮ್ಗೆ ಏನು ಗೊತ್ತಾಗುತ್ತೆಪ್ಪ ಅಂತ ಅಂದರೆ, ನಿಮಗೆ ಯಾವ ಒಂದು ಡಿಸ್ಟಿಕ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಹಾಗಾಗಿ ಮೊದಲು ಯಾವ ಡಿಸ್ಟಿಕ್ದು ನಾವು ಲಾಸ್ಟ್ ಇಯರ್ ಕಟ್ ಆಫ್ ನೋಡೋಣ. CRDR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು. ಓಕೆ, ಈಗಾಗಲೇ ನಾವು KSRP ಮಾಡಿದ್ದೀವಿ, ನೋಡಿಲ್ಲ ಅಂದರೆ ನೋಡ್ಬೋದು. ಈಗ ನೆಕ್ಸ್ಟು ಯಾವ ಡಿಸ್ಟಿಕ್ದು ಸಿವಿಲ್ ಮಾಡೋಣ ಅಥವಾ CRDR ಮಾಡೋಣ ಎಂಬುದನ್ನು ಕಾಮೆಂಟ್ ಮಾಡಿ. ಒಂದೊಂದು ವೀಡಿಯೋದಲ್ಲಿ ಸುಮಾರು 2ರಿಂದ 3 ಅಥವಾ 1 ಡಿಸ್ಟಿಕ್ದು ಕಟ್ ಆಫನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.